ಎಲ್ರಿಗೂ ನಮಸ್ಕಾರ. ನಾನು ಈಗ ತಾನೇ ಒಂದು ಅದ್ಭುತವಾದ ಸಿನಿಮಾ ನೋಡ್ತಾ ಇದ್ದೀನಿ, ಕೋಟಿ. ನಿಜವಾಗಲೂ ಒಂದು ಸಿನಿಮಾ ಹೇಗೆ ಮಾಡಬೇಕು ಅನ್ನೋದನ್ನು ನಿರೂಪಿಸೋದಕ್ಕೆ ಒಂದು ಸಿನಿಮಾ ಮಾಡ್ದಂಗಿದೆ ಇದು. ಇದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಅದ್ಭುತವಾಗಿ ಕೆಲಸ ಮಾಡಿ, ಡೈರೆಕ್ಷನ್ ಆಗಿರ್ಬೋದು, ನಮ್ಮ ಪರಂ ಅವ್ರದ್ದು ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಮತ್ತು ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಕ್ಯಾಮ್ರಾ ವರ್ಕು, ಮ್ಯೂಸಿಕ್ಕು, ನೀವು ಯಾವ ಡಿಪಾರ್ಟ್ಮೆಂಟ್ ಕೇಳ್ತೀರಾ ಆರ್ಟ್ ಡೈರೆಕ್ಷನ್ನು ಎಲ್ಲವೂ ಕೂಡ ಸೂಪರ್ ಆಗಿದೆ. ಇಂಥ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಬೇಕಾಗಿರುವಂಥ ಸಿನಿಮಾ, ನಿಜವಾಗ್ಲೂ ಶ್ರೀಮಂತಗೊಳಿಸುವಂಥ ಸಿನಿಮಾ ಇದು. ತುಂಬ ಖುಷಿಯಾಯಿತು. ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಕೋಟಿ, ಐ ಲವ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಬೇಸಿಕಲಿ ಮೂವಿ ನಮಗೆ ತುಂಬಾ ಇಷ್ಟ ಆಯಿತು. ಈ ಮೂವಿ ಎಲ್ಲ ಇದೆ, ಸಸ್ಪೆನ್ಸ್ ಇದೆ, ರಿಲೇಷನ್ಶಿಪ್ ಇದೆ, ಆಮೇಲೆ ಲವ್, ಅಮ್ಮ ಮಗನ ಬಾಂಡಿಂಗ್ ಎಲ್ಲ ಇದೆ. ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ಒನ್ ಬಿಟ್ಟಲ್ಲಿ ಅಪ್ಪಂದು ಒಂದು ರೋಲ್ ಬಂತು, ದಟ್ ಇಸ್ ಆಲ್ಸೋ ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೋರೋವರ್ ನನಗೆ ಬೇಸಿಕಲಿ ಏನು ತುಂಬ ಇಷ್ಟ ಆಯಿತು ಅಂತಂದರೆ, ಎಷ್ಟು ನಿಯತ್ತಾಗಿರ್ಬೋದು, ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಯಂಗ್ಸ್ಟರ್ಸಿಗೂ ತುಂಬ ಒಳ್ಳೆ ಮೆಸೇಜ್ ಕೂಡ. ಸೊ ತುಂಬ ಚೆನ್ನಾಗಿತ್ತು. ನೀವು ಎಲ್ಲರೂ ಮಿಸ್ ಮಾಡದೆ ಬಂದು ಈ ಮೂವಿನ ನೋಡಿ ಅಂತ ಕೇಳಕ್ಕೆ ಈಗಿನ ಜನರೇಷನ್ಗೆ ಪಕ್ಕಾ ಸೂಟ್ ಆಗುತ್ತೆ. ಸೊ ನೀವು ಬಂದು ನೋಡಿ. ಸೊ ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ಇದಕ್ಕೂ ಇವತ್ತು ಕೋಟಿ ಅನ್ನೋ ಒಂದು ಚಿತ್ರವನ್ನು ನೋಡೋದು ನಮ್ಮ ಪರಮೇಶ್ವರ್ ಗುಂಟಲ್ ಅವರು, ನಮ್ಮ ಬಿಗ್ ಬಾಸನ್ನು ನಿರ್ದೇಶನ ಮಾಡಿದಂಥವ್ರು, ಜೊತೆಗೆ ನಮ್ಮ ಡಾಲಿ ಧನಂಜಯ ಅವರು ನಡೆಸಿದಂಥ ಈ ಒಂದು ಚಿತ್ರ ನಾವು ನಾನು ಕಳೆದ 2 ವರ್ಷದಲ್ಲಿ ಬಹಳ ಹೆಮ್ಮೆಯಿಂದ, ಬಹಳ ಒಳ್ಳೆ ನಾವು ಯಾವ್ಯಾವುದೋ ಭಾಷೆಯ ಚಿತ್ರಗಳನ್ನು ಅಯ್ಯೋ ಕಂಟೆಂಟ್ ಅಷ್ಟು ಅದ್ಭುತವಾಗಿದೆ, ಇಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಮಾತಾಡೋದನ್ನೋದಷ್ಟು ನಾನು ಕೇಳಿದ್ದೀನಿ. ಎಲ್ಲವನ್ನು ಬದಿಗೊಟ್ಟು ನೀವು ಒಮ್ಮೆ ಬಂದು ಕೋಟಿ ಚಿತ್ರವನ್ನು ಕೂತ್ಕೊಂಡು ನೋಡಿ. ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು, ದಯಮಾಡಿ ಒಂದೇ ಒಂದು ಕ್ಷಣವನ್ನು ಸಹ ನೀವು ಮೊಬೈಲ್ ಕಡೆ ತಿರುಗಿ ಸ್ಕ್ರೀನ್ ನೋಡೋದಕ್ಕೆ ಹೋಗಬೇಡಿ. ನೀವು ಒಂದೇ ಒಂದು ಸೀನನ್ನು ಮಿಸ್ ಮಾಡಿಕೊಂಡ್ರು ಚಿತ್ರ ನಿಮಗೆ ಅಷ್ಟು ಸಸ್ಪೆನ್ಸು. ಒಬ್ಬೊಬ್ಬರು ಆರ್ಟಿಸ್ಟ್ಗಳು ಯಾರು ಈ ಚಿತ್ರದಲ್ಲಿ ನಟಿಸಿದಾರಲ್ಲ, ಡಾಲಿ ಧನಂಜಯ ಅವರಿಂದ ಹಿಡಿದು ಪ್ರತಿಯೊಬ್ಬರು ಬಹಳ ಅದ್ಭುತವಾಗಿರ್ತದೆ. ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಈ ಥರದ ಒಂದು ಪ್ರಯೋಗ ಇದೆಯಲ್ಲ, ಅದ್ಭುತ. ಪರಂ ಸರ್ ಕಾಲಿ ನಾವು ಕಲರ್ಸ್ ಕನ್ನಡದಲ್ಲಿ ಅಷ್ಟೇ ನೋಡಿದ್ದು, ಅದರ ಒಂದು ಚಿತ್ರ ನಿರ್ದೇಶನ ಮಾಡಿ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ. ಅವರು ದೊಡ್ಡ ನಿರ್ದೇಶಕರು, ಈ ದೇಶಕ್ಕೆ ಒಬ್ಬ ದೊಡ್ಡ ನಿರ್ದೇಶಕರಾಗುವಂಥ ಎಲ್ಲ ಲಕ್ಷಣಗಳನ್ನು ಈ ಚಿತ್ರದಲ್ಲಿ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮತ್ತು ಐಸ್ ಕ್ರೀಮ್ ನೀವೆಲ್ಲ ನೋಡ್ತಾ ಇರ್ತೀರ, ಏನೋ ಸಿನಿಮಾ ಪೋಸ್ಟಲ್ಲಿ ಒಂದು ಐಸ್ ಕ್ರೀಮ್ ಇದೆ. ಆ ಐಸ್ ಕ್ರೀಮ್ ಯಾಕೆ ತಿಂತಾ ಇದ್ದಾರೆ ಅಂತ ಅನ್ನೋದು ಅದರದ್ದು ಒಂದು ಅರ್ಥ ನೀವು ಆ ಚಿತ್ರದಲ್ಲಿ ನೀವು ನೋಡ್ಬೋದು. ಜೊತೆಗೆ ದುನಿಯಾ ವಿಜಯ್ ಅವರು ಸಿಕ್ಕಿದಂಥ ಅಲ್ಪ ಸಮಯದಲ್ಲೇ ಸಖತ್ತಾಗಿ ಮಾಡಿದರೆ. ಓವರ್ ಆಲ್ ಕೋಟಿ ಚಿಂದಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಅನ್ನೋ ಥರ ಸೂಪರ್ವಾಗಿದೆ. ಎಲ್ಲ ಕನ್ನಡಿಗರು ಬನ್ನಿ. ನಾನು ಈಗ ಆಲ್ರೆಡಿ ಒಂದ್ಸಲಿ ನೋಡಿದ್ದೀನಿ, ನನಗೆ ಎಷ್ಟು ಇಷ್ಟ ಆಗಿದೆ ಅಂತಂದರೆ ಮತ್ತೆ ನಾವು ನಮ್ಮ ಸ್ನೇಹಿತರೆಲ್ಲರೂ ವಾಪಸ್ ಬಂದು ಕೋಟಿ ಚಿತ್ರಕ್ಕೆ ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾತೆ, ಬಡವ್ರ ಮಕ್ಕಳು ಬೆಳಿಬೇಕಾಗ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವಾಗ ಜಸ್ಟ್ ಅವ್ರು ಹೇಳಿ ಕೇಳಿಸ್ಕೊಂಡೆ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನನ್ನ ಪ್ರಕಾರ ಒಳ್ಳೆ ಮನುಷ್ಯ ಗೆಲ್ಲಬೇಕು. ಧನಂಜಯ್ ನಿಜವಾಗ್ಲೂ 2 ವರ್ಷದ ಮುಂಚೆ ಕ್ಲೋಸ್ ಆದ್ವಿ. ತುಂಬ ಒಳ್ಳೆ ಮನುಷ್ಯ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾನು ತುಂಬ ಚೆನ್ನಾಗಿ ಬಂದಿದೆ. ಪರಂ ಸರ್ ಅಂತೂ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಕಲರ್ಸ್ ನಮ್ಮ ಚಾನಲಲ್ಲಿ ಎಷ್ಟೋ ಸೀರಿಯಲ್ಗಳು ಡೈರೆಕ್ಟ್ ಮಾಡಿದ್ದಾರೆ, ಲೀಡ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ. ತುಂಬ ಎಂಟರ್ಟೈನಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಮಿಸ್ಸೇ ಮಾಡೋಕ್ಕೆ ಹೋಗ್ಬೇಡಿ. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಕೋಟಿ ಸಿನಿಮಾ ಪ್ರೀಮಿಯರ್ ಬಂದಿದ್ವಿ. ಒಂದು ವಿಭಿನ್ನವಾದ ಸ್ಕ್ರೀನ್ ಪ್ಲೇ, ಪಿಕ್ಚರ್ ಫ್ರೇಮ್ ಸ್ಕ್ರೀನ್ ಪ್ಲೇ ಈ ಕೋಟಿ ಪಿಕ್ಚರು. ನಾವು ಕಲರ್ಸ್ ಟಿವಿಯಲ್ಲಿ ವರ್ಕ್ ಮಾಡಿದಾಗ ಪರಮ್ ಅವರು ಏನು ಪರ್ಫೆಕ್ಷನಿಸ್ಟ್ ಕೇಳ್ತಾ ಇದ್ರು, ಆ ಪರ್ಫೆಕ್ಷನಿಸ್ಟ್ ಈ ಕೋಟಿಯಲ್ಲಿದೆ. ಆ್ಯಂಡ್ ಡಾಲಿ ಈಸ್ ಅಮೇಝಿಂಗ್. ಇಸ್ ನ್ಯಾಚುರಲ್ ಆ್ಯಕ್ಟಿಂಗ್ ಇಸ್ ತುಂಬ ಚೆನ್ನಾಗಿದೆ.
ಕೋಟಿ ಪಿಕ್ಚರು, ಎಲ್ಲರೂ ಬಂದು ನೋಡಿ. ಆ್ಯಂಡ್ ಸಾಂಗ್ಸ್ ಹೇಳಲೇಬೇಕು, ನಾವು ಅಂದ್ಕೊಂಡು ಬಂದಿದ್ದೇ ಬೇರೆ. ಆ್ಯಂಡ್ ಮ್ಯೂಸಿಕ್ ಅಂತೂ ಡ್ಯಾಮ್ ಚೆನ್ನಾಗಿದೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಅಂತೂ ಫುಲ್ ಪಾಯಿಂಟ್ ಶೇಕ್ ಆಗುತ್ತೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಥೆ, ಒಂದು ಚಿತ್ರಕಥೆ, ಒಂದು ತುಂಬ ಇಂಟೆಲೆಕ್ಚುಯಲ್ ಆಗಿ ಯೋಚನೆ ಮಾಡಿರ್ತಕ್ಕಂಥ ಕಥೆ ಇದು. ಡೈರೆಕ್ಷನ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಒಂದು ಡಿಫ್ರೆಂಟ್ ಆಗಿ ಕನ್ನಡ ಜನತೆಗೆ, ಸ್ಯಾಂಡಲ್ವುಡ್ಗೆ ಬಂದಿರತಕ್ಕಂಥ ಮೂವಿ ಕೋಟಿ. ಆ್ಯಂಡ್ ಡೆಫಿನೆಟ್ಲಿ ಇದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆ್ಯಂಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ದಟ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋಗುತ್ತೆ, ಏನು ನೆಕ್ಸ್ಟ್ ಏನು ಅನ್ನೋದು. ಸಖತ್ತಾಗಿದೆ ಮೂವಿ, ಎಲ್ಲರೂ ಬಂದು ದಯವಿಟ್ಟು ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ನಮಸ್ಕಾರ. ಯು. ನಮಸ್ಕಾರ, ನಾನು ಸುನೀತಾ ಶೆಟ್ಟಿ ಮಾತಾಡ್ತಾ ಇರೋದು. ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಪರಮ್ ಸರ್ ಫಸ್ಟೇ ನಮ್ಮ ಸೀರಿಯಲ್ಸಲ್ಲಿ ಕತೆಗಳನ್ನ ಹೇಳುವಾಗಲೇ ಎಲ್ರಿಗೂ ಗೊತ್ತಾಗೋದು, ಅಷ್ಟು ಚೆನ್ನಾಗಿ ಕತೆನ ಇದು ಮಾಡ್ತಾಯಿದ್ರು. ಈಗಂತೂ ಈ ಮೂವಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಂದರೆ ಅಷ್ಟು ಎಕ್ಸ್ಟ್ರಾಡಿನರಿ ಇದೆ. ಪೈಸಾ ವಸೂಲು 100% ಪೈಸಾ ವಸೂಲಿದೆ. ಸಾಂಗ್ಸ್ ಆಗ್ಬೋದು, ತಾರಾಮನ್ ಪಾತ್ರ ಆಗಿರ್ಬೋದು, ಎಲ್ಲೂ ಒಂದು ಡ್ರಾಮ್ಯಾಟಿಕ್ ಅನಿಸಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಹೋಗಿದೆ. ಒಬ್ಬ ಬಡವ ಎಷ್ಟರ ಮಟ್ಟಿಗೆ ಸಹನೆ ಅಂದರೆ ಸಹಿಸ್ಕೊಂಡಿರ್ಬೋದು ಒಂದು ಕಷ್ಟನ ಅಂತ ತೋರಿಸ್ಕೊಟ್ಟಿದ್ದಾರೆ. ಆದರೂ ನಗ್ನಗತ ಎಲ್ಲೂ ತಪ್ಪು ಮಾಡ್ದಾಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪರಮೇಶ್ವರ್ ಗುಂಡ್ಕಲ್ ಅವರಿಗೆ ಕಂಗ್ರ್ಯಾಚುಲೇಷನ್. ತುಂಬ ಎಫರ್ಟ್ ಹಾಕಿ ಒಂದು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಸಖತ್ ಇಂಟೆನ್ಸಿಟಿ ಇರುವಂಥ ಸಿನಿಮಾ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಕ್ಯಾರೆಕ್ಟರ್ ಅದನ್ನು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾನೆ. ಮೊದಲಿಂದ ಕಡೆವರೆಗೂ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾನೆ. ಆ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದೇ ಭಾಳ ಅದ್ಭುತವಾಗಿದೆ. ಆ್ಯಂಡ್ ರಮೇಶ್ ಇಂದ್ರ ಅವರು ಆಪೋಸಿಟ್ ಕ್ಯಾರೆಕ್ಟರ್ ಪ್ಲೇ ಮಾಡಿರೋದು ವೆರಿ ನೈಸ್, ಫ್ಯಾಂಟಾಸ್ಟಿಕ್. ಅವ್ರ ನಗುನೇ ಒಂಥರ ಕಿಲ್ಲಿಂಗ್ ಆಗಿದೆ. ಆ್ಯಂಡ್ ಅವ್ರು ನಗ್ತಾ ಇದ್ರೇ ಒಂಥರ ಭಯ ಆಗುತ್ತೆ. ಆ ಥರದ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅವರು. ಆ್ಯಂಡ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಓವರ್ ಆಲ್ ಸಿನಿಮಾ ವೆರಿ ಗುಡ್ ಸಿನಿಮಾ. ಆ್ಯಂಡ್ ಆದಷ್ಟು ಅದೇ ಎಫರ್ಟ್ ಕಾಣುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಪರಮೇಶ್ವರ್ ಮತ್ತು ಧನು ಇವರಿಬ್ಬರ ಕಾಂಬೋ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆಫ್ಟರ್ ತುಂಬ ದಿವಸ ಆದಮೇಲೆ ಈ ಬಡವರಸ್ಕ ನೋಡಿದ್ಮೇಲೆ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಥೆನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಸಿನಿಮಾ ನೋಡಿ ನಮ್ಮೆಲ್ಲರಿಗೂ ವಿಶ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ಕೋಟಿ ಮೂವಿಯ ಪ್ರೀಮಿಯರ್ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಮೂವಿ. ತುಂಬ ಒಳ್ಳೆ ಸಂದೇಶ ಇದೆ. ಒಂದು ಲೈನ್ ತುಂಬಾ ಇಷ್ಟ ಆಯಿತು. ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ಒಂದು ಕಳ್ಳ ಇರ್ತಾನೆ ಅಂತ ಹೇಳ್ಬಿಟ್ಟು, ಕೆಲವು ಕಡೆ ಅದು ಕಳ್ಳ ಹೋಗ್ಬಿಟ್ಟು ಮಗು ಆಗುತ್ತೆ. ನಿಯಂತ್ರಣ ಆಗಿಲ್ಲ ಆಗ್ತಿಲ್ಲ. ಓಕೆನಾ? ಸಾಕು ಸಾಕು. ರೆಡಿ ಮಾತಾಡಲ? ಯಾ, ವಾಹ್, ಒಂದು ಸೂಪರ್ ಟ್ರೀಟ್ ಸಿಕ್ಕಂಗಾಯಿತು. ಥಿಯೇಟ್ರಲ್ಲಿ ಫಿಲಮ್ ನೋಡೋ ಮಜಾನೇ ಬೇರೆ. ಆ್ಯಂಡ್ ಏನಪ್ಪ, ಎಲ್ಲ ಫಿಲಮ್ಸಲ್ಲೂ ಕ್ಲೈಮ್ಯಾಕ್ಸು ಅದ್ಭುತವಾಗಿ ಆಗ್ತಾಯಿದೆ. ಈ ಫಿಲಮ್ಮು ಇವತ್ತು ಕೋಟಿ ಬಂದಿದೆ. ಕೋಟಿ ಟೈಟಲೇ ತುಂಬ ಕ್ಯಾಚಿ ಆಗಿದೆ ಆ್ಯಂಡ್ ತುಂಬ ವಿಭಿನ್ನವಾದ ಸಬ್ಜೆಕ್ಟು. ಇತ್ತೀಚೆಗೆ ಈ ಥರ ಫಿಲ್ಮ್ ನಾನು ನೋಡೇ ಇಲ್ಲ. ಆ್ಯಂಡ್ ಧನಂಜಯ್ ಅವರಾಗಿರ್ಬೋದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ನ್ಯೂ ಕಮರ್ ಹೀರೋಯಿನ್ ಆಗಿರ್ಬೋದು, ಸ್ಪೆಷಲಿ RR ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಕೂಡ ಇನ್ನೂ ತಲೆಯಲ್ಲಿ ಓಡ್ತಾನೆ ಇದೆ. ಆ್ಯಂಡ್ ನಿಮಗೆ 2-4 ಗಂಟೆ ಕೂತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗಲ್ಲ. ಫಿಲಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ದಿಸ್ ಈಸ್ ಎ ಮಸ್ಟ್ ವಾಚ್ ಮೂವಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಕೋಟಿ ಫಿಲಮ್ನ ನೋಡಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.